ನಮಸ್ಕಾರ, ಜೈ ಜಿನೇಂದ್ರ. ವೆಲ್ಕಮ್ ಟು ಶ್ರೇಯಾ ಕಿತ್ತೂರ್ ಯೂಟ್ಯೂಬ್ ಚಾನಲ್. ಈಗ ಭಾಳ ಚರ್ಚೆಗಳು ನಡೆದೈತಂದ್ರೆ ಮಾಧುರಿ ಹತ್ತಿ, ನಾಂದನಿಚೆ ಮಾಧುರಿ ಹತ್ತಿ ವಿಷಯ ಭಾಳ ನಡೆದೈತ್ರಿ. ನಿಮ್ಗದ ವಿಷಯ ಗೊತ್ತೈತೋ ಏನು ನನಗೆ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಮರಾಠಿ ಮತ್ತು ಹಿಂದಿ ಒಳಗೆ ಅದರದ್ದು ವಿಡಿಯೋ ಮಾಡಿ ಹಾಕತ್ತಾರ. ಆದ್ರೆ ಕರ್ನಾಟಕ ಮಂದಿಗೆ ಅದೇನು ತಿಳಿವಲ್ದು. ಅದಕ್ಕೆ ಅದ್ರ ಮಾಹಿತಿ ನಾ ಸ್ವಲ್ಪ ಹೇಳ್ತೇನೆ ನೋಡ್ರಿ. ಕೊಲ್ಲಾಪುರ ಜಿಲ್ಲಾದಾಗ ನಾಂದನಿ ಅಂತ ಒಂದು ಊರು ಐತ್ರಿ. ಕೊಲ್ಲಾಪುರದಿಂದ 45 ಕಿಲೋಮೀಟ್ರ್ ಅಂತರದೊಳಗೆ ಐತಿ. ಅಲ್ಲೇ ವೃಷಭಾಚಲ ಪರ್ವತ ಅಂತ ಮಾಡಿದ್ದಾರೆ. ಆ ಪರ್ವತನ್ಯಾಗ ಸಮ್ಮೆ ಶಿಖರ್ಜಿ 24 ಕೂಟ ಮಾಡಿದ್ದಾರೆ. ಆದಿನಾಥ್ ಭಗವಂತರ ಪ್ರತಿಮಾ ಐತಿ. ಚಕ್ರೇಶ್ವರಿ ದೇವಿಚ ಮಂದಿರ್, ಮುನ್ಶೂರಿತ ಪ್ರತಿಮಾ ಈಗ ಮಾಡಿದ್ದಾರೆ. 1 ವರ್ಷ ಆಯಿತು. ಅದರದ್ದು ಅಭಿಷೇಕ ಆಯ್ತು ಮೊಟ್ಟ ಪ್ರಮಾಣ. ಸಹಸ್ರ ಬಿಂಬ, ಪಂಚಪೇರು ಪರ್ವತ ಮತ್ತು ನಾಂದನಿ ಊರೊಳಗೆ ಒಂದು ದೊಡ್ಡ ಮಠನೂ ಐತ್ರಿ. ಭಾಳ ಹಳೆ ಕಾಲಿನ ಮಠ ಐತಲ್ಲಿ. ಅದನ್ನ ಸೇನ ಭಟ್ಟಾರಕ ಸ್ವಾಮೀಜಿಯವರು ನೋಡ್ಕೋತಾರೆ ಅದರದೆಲ್ಲ. ಅದೇ ಮಠದಾಗ ಭಾಳ ಹಳೆ ಕಾಲದಿಂದ ಆನೆ ಇರ್ತೈತ್ರಿ. ಆದ್ರೆ ಈಗ ಮಾಧುರಿದ ಏನು ವಿಷಯ ನಡೆದೈತಿ, ಆ ಆನೆ 35 ವರ್ಷದಿಂದ ಅಲ್ಲಿ ಇರ್ತೈತಿ. ಪ್ರತಿ ಶಿವರಾತ್ರಿ ವರ್ಷ ಚತುರ್ದಶಿ ದಿವಸ ಅಭಿಷೇಕ ಆಗ್ತೈತ್ರಿ. ದ್ವಾರಬಾಗಿಲ ಹತ್ತಿರ ಈ ಮಾಧುರಿ ಹತ್ತಿ ನಿಂತಿರ್ತೈತಿ. ಎಲ್ಲರಿಗೆ ಆಶೀರ್ವಾದ ಕೊಡ್ತೈತಿ. ಬಂದವ್ರಿಗೆ ಎಲ್ಲರೂ ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಅಭಿಷೇಕ ಆಗ್ತೈತಿ. ಎಲ್ಲರೂ ಹೊರಗಿನಿಂದ ಬಂದ ಭಕ್ತರಿಗೆ ಸುದ್ದ ಅಲ್ಲೇ ಭೋಜನ ವ್ಯವಸ್ಥೆ ಐತಿ. ಮತ್ತು ಎಲ್ಲರೂ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೇವೆ. ಎಲ್ಲರೂ ಆನಂದದಿಂದ ಅಭಿಷೇಕ ನೋಡಿ ಭಾಳ ವಿಜೃಂಭಣೆಯಿಂದ ಅಭಿಷೇಕ ಆಗ್ತೈತೆ ಅಂತ ನೋಡಿ ಕುನ್ನದು ಎಲ್ಲರೂ ಕುಪ್ಪಳಿಸ್ತಾರೆ. ಮಾದೇವಿ ಹತ್ತಿ ಇಲ್ಲಿ 35 ವರ್ಷದಿಂದ ಐತ್ರಿ ಈ ಮಠದೊಳಗೆ. ದಿನಾಲೂ ಅದನ್ನು ನೋಡ್ಕೊಳಕ್ಕೆ ಒಬ್ಬ ಮನುಷ್ಯನಿಟ್ಟಾರೆ. ಇಸ್ಮೇಲ್ ಚಚ್ಚಾ ಅಂತ ಒಬ್ಬ ಮನುಷ್ಯ ಅದನ್ರಿ. ದಿನಾಲೂ ಅದನ್ನು ಭಾಳ ಚೆನ್ನಾಗಿ ಅವನು ನೋಡ್ಕೊತಾನೆ. ದಿನಾಲೂ ಅದನ್ನು ಜಳಕ ಮಾಡಿಸ್ಕೊಂಡು ಬೆಳಿಗ್ಗೆ ದೇವರ ಅಭಿಷೇಕ ನಡೆದಾಗ ಅದನ್ನು ಕರ್ಕೊಂಡು ಬಂದು ಅದಕ್ಕೆ ತೋರಿಸಿ ಅದಕ್ಕೆ ಗಂಧೋದಕ್ಕೆ ಹಾಕಿಸಿ ಅದನ್ನು ಕರ್ಕೊಂಡು ಹೋಗ್ತಿರ್ತಾನೆ ರೀ. ಭಾಳ ಹೆಲ್ದಿನೂ ಇತ್ತು. ದಿನಾಲೂ ಅದನ್ನು ಭಾಳ ಅದಕ್ಕೆಲ್ಲ ಚಲೋ ತಿನ್ನಕ್ಕೆ ಹಾಕ್ತಿದ್ರು. ದಿನ ಅದನ್ನು 10 ಕಿಲೋಮೀಟ್ರ್ ಅಡ್ಡಾಡ್ಸ್ಕೊಂಡು ಬರ್ತಿದ್ರು. ಕಬ್ಬಿನ ಸ್ವಾಗಿ ತಿಂತಿತ್ತದ. ಅಡ್ಡಾಡಿ ಬರೋ ಮುಂದೆ ಯಾರು ಅದಕ್ಕೆ ಭೇಟಿ ಆಗ್ತಾರೆ ಎಲ್ಲರೂ ಹಣ್ಣು ಪಣ್ಣು ಎಲ್ಲ ತಿನ್ನಕ್ಕೆ ಕೊಡ್ತಿದ್ರು. ಅದಕ್ಕೆ ಎಲ್ಲ ಚಲೋ ನಡೆದಿತ್ತು ನೋಡ್ರಿ. ಅದರ ಆರೋಗ್ಯದ ಬದ್ದಲ್ಲಿ ಭಾಳ ಕಾಳಜಿ ತೊಗೋತಿದ್ರು. ಎಲ್ಲ ಚಲೋ ನಡೆದಿತ್ತು. ಅಚಾನಕ್ ಏನಾತಂದ್ರೆ ನಿಮಗೊಂದು ಪ್ರಶ್ನೆ ಬಿದ್ದಿರಬೇಕು. ಅಚಾನಕ್ ಇದನ್ನು ಜಾಮ್ನಗರ್ ಗುಜರಾತ್ ವನತಾರಕ್ಕೆ ಯಾಕೆ ಕರ್ಕೊಂಡು ಹೋದರು ಅಂತ ನಿಮಗೆ ಅನಿಸಿರ್ಬೇಕು. ಹೋದ ವರ್ಷ ಶುರು ಆಗೈತ್ರಿ ವನತಾರ ಅಂತ ಗುಜರಾತ್ನಾಗ. ಅಲ್ಲಿ ಎಲ್ಲ ಪ್ರಾಣಿಗಳ್ನ ತಂದಿಟ್ಟನ್ರಿ ಅಂಬಾನಿ. ಮತ್ತು ಅಲ್ಲೇ 150 ಆನೆ ಇದಾವಂತ. ಬೇರೆ ಬೇರೆ ಪ್ರಾಣಿ ತಂದಿಟ್ಟಾನ. ಅಲ್ಲೇ ಈ ಮಾಧುರಿನ ತೊಗೊಂಡು ಹೋಗ್ಬೇಕಂತ ಅವ್ನ ತಲ್ಯಾಗ ಬಂತು. ಅವಾಗ ಅವ್ರು ಕೇಳಕ್ಕೆ ಬಂದರು. ಇಲ್ಲಿ 2 ಕೋಟಿ ರೂಪಾಯಿ ಕೊಡ್ತೇವೆ ನಮ್ಗೆ ಆನೆ ಕೊಡ್ರಿ ಅಂದರು. ನಾಂದನಿ ಅವರು ನಾವು ಕೊಡೋದಿಲ್ಲ ಅಂತಂದರು. ಅದಕ್ಕೆ ಇಲ್ಲಿ ಭಾಳ ಆರೋಗ್ಯದಿಂದ ಭಾಳ ಚಲೋ ಐತದ, ನಾವು ಕೊಡೋದಿಲ್ಲ ಅಂದರು. ಅದಕ್ಕೆ ಅವರಿಗೆ ಆ ಆನೆನೂ ಭಾಳ ಚಂದ ಐತಿ ಮತ್ತು ಅದು ಭಾಳ ಚಲೋ ಇದ್ದಿದ್ದಕ್ಕೆ ಅವರಿಗೆ ಅದನ್ನು ತೊಗೊಂಡು ಹೋಗ್ಬೇಕಂತ ಅಂಬಾನಿಗೆ ಅನ್ನಿಸ್ತು. ಅದಕ್ಕೆ ಅವ ಪೇಟಾದವ್ರನ್ನ ಕಳಿಸಿದರು. ಪೇಟಾ ಅಂದ್ರೆ ಯಾರು? ಪೇಟಾದವ್ರನ್ನ ಕಳಿಸಿದರು. ಪೇಟಾದ ಫುಲ್ ಫಾರ್ಮ್ ಏನಂದ್ರೆ ಪೀಪಲ್ ಫಾರ್ ದ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಎನಿಮಲ್ ಅಂತ. ಪ್ರಾಣಿಗಳ ಸಂರಕ್ಷಣಾ ಕೇಂದ್ರ ಅಂತ ಹೇಳಿ ಪ್ರಾಣಿಗಳನ್ನೆಲ್ಲ ದೇಖರೇಖಿ ನೋಡ್ಕೊಳ್ಳಿರ್ತಾರೆ. ಆನೆ ಕೊಡೋದಿಲ್ಲ ಅಂದ ಬೆಳಕ ಅವ್ರು ಪೇಟಾದವ್ರು ಬಂದರು. ಅದನ್ನು ಚೆಕ್ ಮಾಡಿದರು. ಅದರ ಆರೋಗ್ಯ ಎಲ್ಲ ನಮ್ಮ ಮಠದಿಂದ ನೋಡ್ತಿದ್ದ ಡಾಕ್ಟರು ನೋಡಿದರು. ಅದರದ್ದು ಆರೋಗ್ಯ ಚೆನ್ನಾಗಿತ್ತು. ಆದರೆ ಈ ಪೇಟಾದವ್ರು ಬಂದು ನೋಡಿದರು ಇದರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರು. ಯಾಕೆ? ಅವರಿಗೆ ಆನೆ ತೊಗೊಂಡು ಹೋಗೋದಿತ್ತು. ಅದಕ್ಕೆ ಇವ್ರು ಕೊಡೋದಿಲ್ಲ ಅಂದಿದ್ದಕ್ಕೆ ಅದರ ಆರೋಗ್ಯ ಸರಿ ಇಲ್ಲ ಅಂಥೇಳಿ, ಅದರದ್ದು ಹೆಲ್ತ್ ಸರಿ ಇಲ್ಲ, ಅದನ್ನು ಭಾಳ ಕಟ್ಟಿ ಇಟ್ಟು ಬಿಡ್ತಾರೋ, ತಿರುಗಾಡ್ಸಕ್ಕೆ ಬಿಡೋದಿಲ್ಲ, ಅದಕ್ಕೆ ತಿನ್ನಕ್ಕೆ ಸರಿಯಾಗಿ ಹಾಕೋದಿಲ್ಲ ಅಂಥೇಳಿ ಸುಳ್ಳು ರಿಪೋರ್ಟ್ ಮಾಡಿ ತಯಾರು ಮಾಡಿ ಕೋರ್ಟಿಗೆ ಹಾಕಿ ಕೋರ್ಟ್ನಿಂದ ಕೇಸ್ ಮಾಡ್ಕೊಂಡ್ರಿ ಅವ್ರು. ಹೀಗಾಗಿ ಕೋರ್ಟ್ನಿಂದ ಆರ್ಡರ್ ಬಂತು, ನೀವು ವನತಾರಕ್ಕೆ ನಿಮ್ದು ಆನೆ ಕಳಿಸ್ಬೇಕು, ಅದರದ್ದು ರಿಪೋರ್ಟ್ ಬಂದೈತಿ ಕಳಿಸ್ರಿ ಅಂಥೇಳಿ ರಿಪೋರ್ಟ್ ಬಂತು. ಆ ಬಳಿಕ ಇವರು ಕಳ್ಸಕ್ಕೆ ತಯಾರಾದರು. ಕಳಿಸ್ಬೇಕಂಥೇಳಿ ಇವರು ಮಠದೊಳಗೆ ಎಲ್ಲರೂ ಕೂಡಿ ಹತ್ತಿನ ಮಿರುನಿಕ್ ಮಾಡಿದರು. ಇನ್ನು ಲಾಸ್ಟ್ ಡೇ ಅಂತ ಹೇಳ್ತಾರೆ. ಅದನ್ನು ಮಠದೊಳಗೆ ಕರ್ಕೊಂಡು ಬಂದರು. ಮೊದ್ಲೇಕ ಸ್ವಾಮೀಜಿಯವರ ದರ್ಶನ ತೊಗೊಂತದ್ದು. ಮಹಾರಾಜರು ಇಷ್ಟು ಅವ್ರಿಗೆ ಕೆಟ್ಟ ಅನ್ನಿಸ್ತು ನೋಡ್ರಿ. ಆ ವಿಡಿಯೋ ನೋಡ್ರಿ, ನೀವು ತಿಳಿತೈತಿ ಮಹಾರಾಜರೊಳಗೆ ಹೆಂಗೆ ಅವ್ರು ತ್ರಾಸ ಮಾಡ್ಕೊಂಡಾರ ಆನೆ ಕಳಿಸ್ಬೇಕಾದ್ರೆ. ಮತ್ತು ಊರಾಗಿನ ಮಂದಿ ಎಲ್ಲರೂ ಭಕ್ತರು ಎಲ್ಲರಿಗೆ ಏನೇನು ಯಾವ ಥರ ನೋವು ಆಯ್ತು, ಯಾವ ಥರ ಇದು ಆಯ್ತು,
ಈ ವಿಡಿಯೋ ತೋರಿಸ್ತೇನೆ, ಇದ್ರೊಳಗೆ ಎಲ್ಲ ನೋಡ್ರಿ ನೀವು, ನಿಮಗೆ ಗೊತ್ತಾಗ್ತೈತಿ ಆನೆ ಬದ್ದಲ್ ಎಷ್ಟು ಪ್ರೇಮ್ ಇತ್ತು ನಾಂದನಿ ಅವ್ರ ಮಂದಿದು ಮತ್ತು ಊರ ಮಂದಿದು ಎಲ್ಲಾರದು. ಮಠದಾಗ ಎಲ್ಲ ವಿಡಿಯೋ ಮಾಡೈತಿ, ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ತೈತಿ ನೋಡ್ರಿ. ಅದ್ರ ಆನೆ ಸುದ್ದ ಆಳಾಕತ್ರಿ. ಅದು ಹುಡುಗರು ದೊಡ್ಡವರು ಹೆಂಗಸೂರು ಎಲ್ಲರೂ ಭಾಳ ಬಿಕ್ಕಿ ಆಗ್ತಾರೆ ಆನೆ ಹೋಗೋ ಮುಂದೆ. ಅಂದ್ರೆ ಅವ್ರಿಗೆ ಇಷ್ಟ ಆನೆ ಸವಾಯಿ ಆಗಿತ್ತು ಅಂದ್ರೆ ಭಾಳ ಸವಾಯಿ ಮಾಡ್ಕೊಂಡು ಬಿಟ್ಟಿದ್ರು. ದಿನಾಲು ಒಂದು 10 ಕಿಲೋಮೀಟ್ರ್ ಅಡ್ಡಾಡ್ತಿತ್ತಲ್ರಿ, ಎಲ್ಲರಿಗೆ ಅದ್ರ ರೂಢಿ ಆಗಿಬಿಟ್ಟಿತ್ತು. ಹೋಗೋ ಮುಂದೆ ಅದಕ್ಕೆ ಎಲ್ಲರೂ ಸಣ್ಣ ಹುಡುಗರು ಅದ್ರ ಮ್ಯಾಗ ಹತ್ತಿಕೊಂಡಿರೋದು, ಅದಕ್ಕೆ ತಿನ್ನಾಕೆ ಕೊಡೋದು ಎಲ್ಲ ಮಾಡಿ ಎಲ್ಲರಿಗೆ ಭಾಳ ಅದು ಹಚ್ಕೊಂಡು ಬಿಟ್ಟಿತ್ತು ಆನೆ. ಹಿಂಗಾಗಿ ಎಲ್ಲರಿಗೆ ಕಳಿಸೋದಂದ್ರೆ ಭಾಳ ತ್ರಾಸ ಆತ್ರಿ. ಪುರಾಣ ಯುವಕ ಹುಡುಗರು ಎಂತಿ ಭಾಳ ಸಿಟ್ಟು ಬಂದುಬಿಡ್ತ್ರಿ. ಎಲ್ಲರೂ ಏನು ಕರ್ಕೊಂಡು ಹೋಗಕ್ಕೆ ಬಂದು ಗಾಡಿಗೆ ಮತ್ತು ಪೊಲೀಸರಿಗೆ ಎಲ್ಲರಿಗೆ ಕಲ್ಲು ಒಗೆದು ಭಾಳ ದಂಗೆ ಮಾಡಿಬಿಟ್ರಿ ಎಲ್ಲರೂ. ನಮ್ಮ ಆನೆ ಯಾಕೆ ನೀವು ತೊಗೊಂಡು ಹೊಂಟೀರಿ, ಸುಳ್ಳು ರಿಪೋರ್ಟ್ ಮಾಡಿ ತೊಗೊಂಡು ಹೊಂಟೀರಿ ಅಂತ ಎಲ್ಲರಿಗೆ ಸಿಟ್ಟು ಬಂದು ಕಲ್ಲು ಒಗೆದು ಭಾಳ ದಂಗ ಮಾಡಿಬಿಟ್ರು. ಮೆರವಣಿಗೆ ಮಾಡಿ ಮತ್ತು ಅವತ್ತ ರಾತ್ರಿ ಮತ್ತೊಂದು ದಿವಸ ನಿಂತ್ರೆ ಏನಾಗ್ತತೆ ಅಂತ ತಿಳಿದು ಅವ್ರು ಗುಜರಾತ್ ಲಗೆ ಅದನ್ನ ರಾತ್ರಿ ಗಾಡಿ ತೊಗೊಂಡು ಬಂದು ಅದನ್ನು ಹತ್ತಿಸ್ಕೊಂಡು ಹೋಗಿಬಿಟ್ರು. ಗಾಡಿ ಒಳಗೆ ಹತ್ತಕ್ಕೆ ಸುದ್ದ ತಯಾರಿರಾಕಿಲ್ರಿ ಆನೆ. ಅದು ಕಾಲಿಡಾಕ ತಯಾರಿಲ್ಲ. ಮತ್ತು ಅದರ ಮನುಷ್ಯ ಅದನ್ನಲ್ಲ ಅವ ಮಾವುತ ಇದನ್ನು ಮಾಡಿ ಮ್ಯಾಗ ಹಚ್ಚಿದ. ರಾತ್ರಿನ ತೊಗೊಂಡು ಹೋದ್ರು ನೋಡ್ರಿ ಅವ್ರು. ನೆಕ್ಸ್ಟ್ ಡೇ ಅದು ಹೋದಿಂದ ಏನಾತಂದ್ರೆ ಜಿಯೋ ಅಂಬಾನಿ ಏನೇನು ಪ್ರಾಡಕ್ಟ್ ಅದಾವು ಜಿಯೋ ಕಾರ್ಡ್ ಬಂದ್ ಮಾಡ್ಸಕ್ಕೆ ಹೇಳಿದರು. ಎಲ್ಲರಿಗೆ ಭಾಳ ಸಿಟ್ಟು ಬಂತು, ನಮ್ಮ ಆನೆ ತೊಗೊಂಡು ಹೋಗ್ಯಾನ. ಎಲ್ಲರಿಗೆ ಭಾಳ ಸಿಟ್ಟು ಬಂತು, ನಮ್ಮ ಆನೆ ತೊಗೊಂಡು ಹೋಗ್ಯಾನ ಅಂಥೇಳಿ ಜಿಯೋ ಕಾರ್ಡ್ ಬಂದ್ ಮಾಡ್ಸಕ್ಕೆ ಹೇಳಿರು. ಜಿಯೋದ್ದು ಅಂಬಾನಿ ಏನೇನು ಇವು ಅದಾವೋ ಎಲ್ಲ ಏನೇನು ರೀಲ್ಸ್ ಹಾಕ್ಯಾಕಿ ಎಲ್ಲ ಅಂಬಾನಿ ಬದ್ದಲ್ ಮಾತಾಡಕ್ಕೆ ಶುರು ಮಾಡಿದರು. ನಿಮ್ಗೆ ಬೇರೆ ಆನೆ ತೊಗೊಂಡು ಹೋಗ್ರಿ, ಬೇಕಂದ್ರೆ ನಮ್ಮದು ಆನೆ ತೊಗೊಂಡು ಹೋಗ್ಬೇಡ್ರಿ, ಎಲ್ಲ ಇಲ್ಲಿ ಕರೆಕ್ಟಾಗಿ ನಾವು ನೋಡ್ತಾ ಇರ್ತೀವಿ, ಆದರೂ ಸುಳ್ಳು ರಿಪೋರ್ಟ್ ಮಾಡಿ ತೊಗೊಂಡು ಹೋದ್ರನ ಅಂಥೇಳಿ ಎಲ್ಲ ಹುಡುಗರಿಗೆ ಪುರಾಣ ಮಂದಿಗೆ ಎಲ್ಲರಿಗೆ ಸಿಟ್ಟು ಬಂದು ಅವರು ಜಿಯೋ ಕಾರ್ಡ್ ಅಂಬಾನಿದೆಲ್ಲ ಬಂದ್ ಮಾಡಕ್ಕೆ ಹಚ್ಚಿದ್ರು. ಜನಸಂಖ್ಯೆ ಎಲ್ಲಿ ಜೈನ್ ಜಾಸ್ತಿ ಐತೆ ನೋಡ್ರಿ, ಎಲ್ಲ ಊರಾಗ ಮೋರ್ಚಾ ಮಾಡಿದರು. ಆದ್ರೆ ಒಂದು ದೊಡ್ಡ ಮೋರ್ಚಾ ಅಂದ್ರೆ ನಾಂದನಿಯಿಂದ ಕೊಲ್ಲಾಪುರಕ್ಕೆ 45 ಕಿಲೋಮೀಟ್ರದ್ದು ಒಂದು ದೊಡ್ಡ ಮೂಕ ಮೋರ್ಚಾ ಮಾಡಿದರು. ಎಲ್ಲ ಬೇರೆ ಜಾತಿಯವರು ಸುದ್ದ ಕೂಡಿದ್ರಿ. ಅದ್ರೊಳಗೆ ದೊಡ್ಡ ಆನೆ ಚಿತ್ರ, ಮಾಧುರಿ ಚಿತ್ರ ಮಾಡಿ ಆನೆದು ಸ್ಟ್ಯಾಚು ಮಾಡಿ ನಿಂದಿರಿಸಿ ದೊಡ್ಡ ಎಲ್ಲಿ ಆಗಬಾರ್ದಂಥದ್ದು ಮೋರ್ಚಾ ಮಾಡಿ ಅವರು ಕೊಲ್ಲಾಪುರಕ್ಕೆ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಬಂದು ಮೋರ್ಚಾ ಮಾಡಿದರು. ಆನೆ ಹೊಳ್ಳಿ ನೀವು ಕಳಿಸ್ಬೇಕು, ವನತಾರದಿಂದ ನಮ್ಮ ಮಠಕ್ಕೆ ಆನೆ ಬರಬೇಕು. ಕೊಲ್ಲಾಪುರ ಇದೇನು ಪದಯಾತ್ರಾ 45 ಕಿಲೋಮೀಟರ್ಸ್ ಇತ್ತು. ಅದಾಗ ಭಾಳ ಮಂದಿ ಮೋರ್ ದೆನ್ 5 lakhs ಮಂದಿ ಅದು ಜಾಯಿನ್ ಮಾಡಿದ್ರು. ಅಷ್ಟರು ಬೇರೆ ಬೇರೆ ಪೋಸ್ಟರ್ ಹಿಡ್ಕೊಂಡಿದ್ರು. ಅವ್ರದ್ದು ಒಬ್ಬೊಬ್ರ ತಲೆ ಮ್ಯಾಗ ಗೋಲ್ಡನ್ ಆನೆ ತಲೆ ಮ್ಯಾಗ ಹಿಡ್ಕೊಂಡಿದ್ರು. ಮತ್ತು ಟ್ರಕ್ ಮ್ಯಾಗ ಆನಿದ್ ಸ್ಟ್ಯಾಚು ಮಾಡಿ ಕರ್ಕೊಂಡು ಹೋದ್ರು. ಇವು ಅಷ್ಟು ಕೊಲ್ಲಾಪುರ ಜಿಲ್ಲಾಧಿಕಾರಿ ಕಾರ್ಯಾಲಯ ಇಲ್ಲಿ ತನಕ ಬಂತು. ಅಲ್ಲಿ ಬಂದಿಂದ ಅವ್ರು ಆಂದೋಲನ ಮಾಡಿರ, ನಮ್ದು ಆನೆ ಹೊಳಗೆ ಕೊಡ್ರಿ. ಎಷ್ಟು ಯೂನಿಟಿ ಐತಿ, ಒಂದು ಆನೆ ಸಮಾನ ಇಷ್ಟಕ್ಕೊಂದು ಮಂದಿ 45 ಕಿಲೋಮೀಟರ್ಸ್ ನಡ್ಕೊಂಡು ಬಂದ್ರು. ಇದಷ್ಟ ಒಂದು ಆನೆ ಸಮಾನ. ಅದೇನಷ್ಟು ಆಂದೋಲನ ಅಷ್ಟು ಆಗಿಂದ ಮಹಾರಾಷ್ಟ್ರ CM ಡಿಸೈಡ್ ಮಾಡಿರು, ಅದು ನಾವು ನೆಕ್ಸ್ಟ್ ಡೇ ಇದರದ್ದು ಒಂದು ಮೀಟಿಂಗ್ ಇಡೋಣ ಮತ್ತು ಅದಾಗ ಡಿಸ್ಕಷನ್ ಮಾಡೋಣ ಮುಂದೆ ಏನು ಮಾಡ್ಬೇಕಂತ. CM ಅವ್ರ ಡಿಸಿಷನ್ ಏನು ಮಾಡಿರಂದ್ರೆ, ನಾವು ಇದು ಮತ್ತೊಮ್ಮೆ ಅಷ್ಟು ನಾವು ರಿವ್ಯೂ ಮಾಡ್ತೇವಿ. ಅದಾಗಿನ ಮತ್ತೆ ನಾವು ಕೋರ್ಟ್ನ್ಯಾಗ ಹಾಕಿ ಅಂದ್ರೆ ಏನೇನು ಕೇಸ್ ಐತಿ ಮತ್ತೊಮ್ಮೆ ಅಷ್ಟು ನಾವು ಮಾಡೋಣ, ಕೊಲ್ಹಾಪುರ ಹೊಳ್ಳಿ ಹೆಂಗೆ ಬರ್ಬೋದು ಹಿಂಗೆ ವರ್ಕ್ ಮಾಡೋಣ ಅಂತ ಅವ್ರು ಹೇಳಿರ. ಅದಾಗಿನ ನೆಕ್ಸ್ಟ್ ಡೇ ಒಂತಾರ CEO ವಿಹಾನ್ ಕರ್ನಿ ಅವ್ರಿಗೆ ಕೊಲ್ಹಾಪುರ ಕಳ್ಸಿರ. ಅಲ್ಲೇ ನಮ್ಮ ಸ್ವಾಮೀಜಿ ಅವ್ರ ಜೋಡಿ ಡಿಸ್ಕಷನ್ ಆತು. ಮತ್ತು ಅಷ್ಟು ಡಿಸ್ಕಷನ್ ಆಗಿಂದ ಅವ್ರ ಕನ್ಕ್ಲೂಷನ್ ಏನು ಮಾಡಿರ, ನಾವು ನಿಮ್ದು ಆನೆ ಹೊಳಗೆ ಕೊಡ್ತೇವಿ, ಇದಷ್ಟು ಏನೇನು ಕೋರ್ಟಿನ ಪ್ರೊಸೀಜರ್ ಅಷ್ಟು ಮುಗ್ದಿಂದ ನಾವು ನಿಮ್ಗೆ ಆನೆ ಹೊಳಗೆ ಕೊಡ್ತೇವಿ. ಹೊಳಗೆ ಕೊಟ್ಟಿಂದ ನಮ್ದು ಒಂಥರ ಕಡೆನೂ ನಿಮ್ಗೆ ನಿಟ್ಟು ಸಪೋರ್ಟ್ ಇರ್ತೈತಿ. ಅಲ್ಲಿ ಏನೇನು ಅದಕ್ಕೆ ಅವಶ್ಯಕತೆ ಐತಿ ಅಂದ್ರೆ ಹೈಡ್ರೋಥೆರಪಿ ಮತ್ತು ಅದರದ್ದು ಡೈಟ್ ಇರಲಿ ಮತ್ತು ಏನೇನು ಹಿಂಗೆ ಫೆಸಿಲಿಟೀಸ್ ಬೇಕು ಅದಷ್ಟು ನಾವು ನಾಂದನಿನ್ಯಾಗ ನಿಟ್ಟು ಅದಕ್ಕೇನು ಜಾಗ ಐತಿ ಅಲ್ಲಿ ನಾವು ಅಷ್ಟು ಪ್ರೊವೈಡ್ ಕೊಡ್ತೇವಿ ಹಿಂಗೆ ಒಂಥರ ಅವರು ಅಂದಾರು. ಅದಕ್ಕೆ ಇದ್ರದ್ದು ಇನ್ನೂ ನಡೆದೈತೆ ಪ್ರೊಸೆಸ್. ಲಾಸ್ಟಕ್ಕೆ ಏನಾಗ್ತೈತಿ ನಮಗೂ ಗೊತ್ತಿಲ್ಲ. ನಮ್ಗೆಲ್ಲರಿಗೂ ಆ ಆನೆ ವಾಪಸ್ ಬರೋದು ಬೇಕಾರೈತಿ. ಅದಕ್ಕೆ
ನಾವು ನೋಡೋಣ ಈಗ ಏನೇನು ಆಗ್ತೈತಿ. ಅಷ್ಟು ಪಾಸಿಟಿವರ ತೋರ್ಸಾಕತ್ತಾರ, ಗೌರ್ಮೆಂಟ್ ಪಾಸಿಟಿವ್ಲಿ ಆ್ಯಕ್ಟ್ ಮಾಡಾಕತ್ತಾರ. ನಿಮ್ಮ ಮಾಧುರಿ ಆನಿ ನಿಮ್ಗೆ ನಾವು ವಾಪಸ್ ಕಳಿಸ್ತೇವೆ ಅಂತ ಹೇಳ್ಯಾರ. ಅದಕ್ಕೆ ನಾವು ಅಷ್ಟೂರು ಈಗ ವೇಟ್ ಮಾಡಾಕತ್ತೀವಿ ಏನು ಡಿಸಿಷನ್ ಆಗೋದೈತಿ. ನಮ್ದು ಎಲ್ಲಾರ್ದು ಅದ ಐತಿ, ಅದು ಭಾಳ ಲಘು. ಮತ್ತು ನಮ್ಮ ನಂದಿನಿಗೆ ಬರಲಿ, ಕೊಲ್ಲಾಪುರ್ಗೆ ಬರಲಿ, ಅಲ್ಲೇ ನಾ ಅದರದ್ದು ಖರೆ ಅದ್ರ ನಂದಿನ ಐತಿ, ಅಲ್ಲೇ ಅದು ಭಾಳ ಹ್ಯಾಪಿ ಇರ್ತೈತಿ. ಅದಕ್ಕಷ್ಟು ಕರೆಕ್ಟಾಗಿ ಕುನ್ನಾಕ ಅಷ್ಟು ಕರೆಕ್ಟಾಗಿ ನಂದಿನಾಗ ಆಗ್ಬೋದು. ಇಷ್ಟು ವರ್ಷದಿಂದ ನಂದಿನಾಗ ಇದ್ದ, ಅದಕ್ಕೆ ಅಚಾನಕ್ ಹಿಂಗೆ ಒಂಥರ ಕರ್ಕೊಂಡು ಹೋಗಿ ಸರಿ ಮಾಡಿಲ್ಲ. ಇಲ್ಲೇ ಚಲೋ ಇರ್ಬೋದು. ಅದಕ್ಕೆ ಏನು ನೀವು ಮಾಡೋದೈತೆ ಅಷ್ಟು ನಂದಿನಾಗ ಮಾಡಿರಿ. ಹಿಂಗೆ ಅಷ್ಟು ನಮ್ದು ಅನ್ನೋದೈತಿ. ಅದಕ್ಕೆ ನಾವು ನೋಡೋಣ ಈಗ ಏನೇನು ಕೋರ್ಟ್ ಏನು ಡಿಸೈಡ್ ಮಾಡ್ತೈತಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಪ್ಡೇಟ್ಸ್. ನಾವು ನೋಡೋಣ ಈಗ ಏನಾಗ್ತದೆ. ಒಂಥರನ್ಯಾಗ ಬೇರೆ ಬೇರೆ ಆ್ಯನಿಮಲ್ಸ್ ಅವರು ಕರ್ಕೊಂಬರತ್ತಾರ. ಇದಷ್ಟು ಯಾಕೆ ನಡೆದೈತೆ ನಿಮ್ಗೆ ಗೊತ್ತೈತೇನು? ಆ್ಯಕ್ಚುಲಿ ಜಾಮ್ನಗರ್ ಬಾಜುನ ಒಂಥರ ಐತಿ. ಜಾಮ್ನಗರ್ನಾಗ ಆಯಿಲ್ ರಿಫೈನರಿ ಆ್ಯಂಡ್ ಪೆಟ್ರೋಲಿಯಮ್ ಅದರದ್ದು ಇಂಡಸ್ಟ್ರಿ ಐತಿ. ಅಲ್ಲಿ ಅಷ್ಟು ಭಾಳ ಪೊಲ್ಯೂಷನ್ ಅಷ್ಟು ಆಗ್ತೈತಿ. ಅದರ ಬಾಜುಕ್ಕೆ ಗ್ರೀನ್ ಬೆಲ್ಟ್ ಅಂತ ಮಾಡ್ಯಾರ. ಅಂದ್ರೆ ಅಲ್ಲಿ ಅಷ್ಟು ಟ್ರೀಸ್ ಮತ್ತು ಗಿಡ ಜಂಗಲ್ ಇದಷ್ಟು ಹಿಂಗೆ ಇರಬೇಕು. ಅದಕ್ಕೆ ಆ ಜಂಗಲ್ನಾಗ ಬೇರೆ 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 ಆ್ಯನಿಮಲ್ಸ್ ಕರ್ಕೊಂಡು ಬರತ್ತಾರ. ಇದು ಇನ್ನೊಂದು ವರ್ಷ ಆಗಿಂದ ಅಂಬಾನಿ ಕಾರ್ಬನ್ ಕ್ರೆಡಿಟ್ಸ್ ಸಂಬಂಧಿದೆಲ್ಲ ಮಾಡಾಕತ್ತಾನ. ಅಂದ್ರೆ ಯಾವ ಕಂಪ್ನಿಗಳು ಹಿಂಗೆ ಪೊಲ್ಯೂಷನ್ ಮಾಡಾಕತ್ತಾರ, ಅವ್ರ ಪೊಲ್ಯೂಷನ್ ಅಷ್ಟು ಕಂಟ್ರೋಲ್ ಮಾಡಕ್ಕೆ ಅವ್ರಿಗೆ ಕಾರ್ಬನ್ ಕ್ರೆಡಿಟ್ಸ್ ಬೇಕಾಗ್ತೈತಿ. ಕಾರ್ಬನ್ ಕ್ರೆಡಿಟ್ಸ್ ಇವ್ರ ಅಂಬಾನಿ ಕಡೆಯಿಂದ ತಗೋಬಹುದು. ಸೊ ಹಿಂಗೆ ಅವ್ರದ್ದು ಪ್ಲ್ಯಾನ್ ಐತಿ. ಅದ್ರ ಸಮಾನ ಇವ್ರು ಅಷ್ಟು ಇದು ಮಾಡಾಕತ್ತಾರ. ಮತ್ತು ಇನ್ನೂ ಅಂದ್ರೆ ಏನು, ಇದು ಒಂಥರ ಈಗರ ಅದು ಪ್ರೈವೇಟ್ ಝೂ ಐತಿ. ಅದ್ರ ಮುಂದೆ ಅದು ಕಮರ್ಷಿಯಲ್ ಬಿಸ್ನೆಸ್ ಟೂರಿಸ್ಟ್ ಸಮಾನು ಅವ್ರು ಓಪನ್ ಮಾಡ್ಬೋದು. ಅದು ನಮ್ಗೆ ಎಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹಂಗೆ ಮಾಡೋದು ಸಂಭಾವನೆ ಐತಿ. ಅದಕ್ಕೆ ಇದಷ್ಟು ನೋಡಿ ಅವ್ರಿಗೆ ಚಲೋ ಆ್ಯನಿಮಲ್ಸ್ ಅಷ್ಟು ಅಲ್ಲೇ ತೊಗೊಂಡವ್ರು ಆ ಝೂನ್ಯಾಗ ಇಡಾಕತ್ತಾರ. ನಂದಿನಿ ಬಗ್ಗೆ, ಒಂಥರ ಬಗ್ಗೆ ಮತ್ತು ಮಾಧುರಿ ಆನಿ ಬಗ್ಗೆ ನಿಮ್ಗೆ ನಾವು ಕನ್ನಡನ್ಯಾಗ ಹೇಳಿದ್ವಿ. ನಿಮ್ಗೆ ಇದಷ್ಟು ವಿಡಿಯೋ ಹೆಂಗೆ ಅನ್ನಿಸ್ತದ, ನಿಮ್ಗೆ ಅಷ್ಟು ಶೇರ್ ಇದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಮೆಂಟ್ನಾಗ #BringBackMadhuri ಅಂತ ನೀವು ಕಮೆಂಟ್ನಾಗ ಹಾಕಿರಿ. ಓಕೆ, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಥ್ಯಾಂಕ್ ಯು. ಜೈ ಜಿನೇಂದ್ರ.